ದೇಹಕ್ಕೆ ವ್ಯಾಯಾಮ, ನಡಿಗೆ, ಓಕೆ, ನಮ್ಮ ಬಾಡಿ ಫಿಟ್ ಆಗಿರೋದಕ್ಕೆ ವ್ಯಾಯಾಮ ಬೇಕು. ಮನಸ್ಸಿನ ವ್ಯಾಯಾಮ ಯಾವುದು ಅಂದರೆ ಧ್ಯಾನ, ಪ್ರಾಣಾಯಾಮ. ಪ್ರತಿನಿತ್ಯ ಮಾಡೋದ್ರಿಂದ ಮೆದುಳಿಗೆ ಹೆಚ್ಚು ಆಮ್ಲಜನಕ ಹೋಗುತ್ತೆ. ಇದ್ದಾಗ, ಅಳಬೇಕಾದ್ರೆ, ಬೇಜಾರಾದಾಗ ಮಾತ್ರ ನೀರು ಕುಡಿ ಅಂತ ಹೇಳ್ತಾರೆ. ನೀರು ಕುಡು, ಸಮಾಧಾನ ಆಗುತ್ತೆ ಅಂತ. ಕಾರಣ, ನೀರು ಕುಡಿಯೋ ಟೈಮಲ್ಲಿ ನಮ್ಮ ಬ್ರೈನ್ ಮತ್ತು ಆ ಒಂದು ಝೋನಿಂದ ನೀರು ಕುಡಿಯೋ ಝೋನಿಗೆ ಬರುತ್ತೆ. ಸೊ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಆದಾಗ ನಮ್ಮ ಏನು ಹೇಳ್ತಾರೆ, ಈ ಬಿಸಿ ಇರೋವಂಥ ಇದಕ್ಕೆ ನೀರು ಹಾಕಿ ತಂಪು ಮಾಡ್ದಂಗೆ ಅದನ್ನು ಕುಡಿದಾಗ ನಮ್ಮ ಬ್ರೈನಲ್ಲಿ ರಿಲೀಸ್ ಆಗ್ತಾ ಇರುವಂತಹ ನೆಗೆಟಿವ್ ಹಾರ್ಮೋನ್ಸ್ ಏನಿದೆ ಅದು ಸಮಾಧಾನ ಆಗ್ತಾ ಬರುತ್ತೆ. ಅದಕ್ಕೆ ನೀರು ನಮಸ್ತೆ. ಯಶೋ ಮಾರ್ಗ, ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು. ಸೊ ನಿನ್ನೆ ಮೊನ್ನೆಯಿಂದ ಎಲ್ಲ ನೋಡ್ಕೊಂಡ್ಬಂದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನಿಮ್ಮ ಮೆದುಳಿಗೆ ಸೂಕ್ತ ತರಬೇತಿ ನೀಡಿ. ಸೊ ಮೊದಲನೇ ದಿನ ನಾವು ನೋಡಿದ್ವಿ ಮನಸ್ಸಲ್ಲಿ ಏನು ಹಾರ್ಮೋನ್ಸ್, ಬ್ರೈನ್ ಎಷ್ಟು ಇಂಪಾರ್ಟೆಂಟು, ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ, ಬ್ರೈನ್ ಏನೇನೆಲ್ಲ ಕೆಲಸ ಮಾಡಿಸುತ್ತೆ ನಮ್ಮ ಹತ್ರ ಅಂತ. ಆ ಬ್ರೈನ್ ಯಾಕೆ ಹಂಗೆ ಕೆಲಸ ಮಾಡುತ್ತೆ ಅಂತ ನಾವು ಎರಡನೇ ಒಂದು ಎಪಿಸೋಡಲ್ಲಿ ನೋಡಿದ್ವಿ. ಡೊಪೋಮೈನ್ ಅನ್ನೋ ಒಂದು ಹಾರ್ಮೋನ್ಸ್ ಹೆಂಗೆ ರಿಲೀಸ್ ಆಗುತ್ತೆ ನಮಗೆ, ಯಾಕೆ ನಮಗೆ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ನಾವು ದಾಸರಾಗ್ತೀವಿ, ಆ ಚಟಗಳಿಗೆ ಯಾಕೆ ನಾವು ದಾಸರಾಗ್ತೀವಿ ಅಂತ ನೋಡಿದ್ವಿ. ಅದಾದ ಮೇಲೆ ಸೆರೋಟೊನಿನ್ ಅನ್ನೋ ಒಂದು ಹಾರ್ಮೋನ್ ಏನು ಮಾಡುತ್ತೆ ಅಂತ ನೋಡಿದ್ವಿ. ಪ್ರೀತಿ ಹಾರ್ಮೋನ್ ಬಗ್ಗೆ, ಏನು ಆಕ್ಸಿಟೋಸಿನ್ ಹಾರ್ಮೋನ್ ಬಗ್ಗೆ ನೋಡಿದ್ವಿ. ಸೊ ಈಗ ಆಮೇಲೆ ಇನ್ನೊಂದು ನಾವು ಫಿಸಿಕಲ್ ಬಾಡಿಗೆ ಎಕ್ಸಸೈಸ್ ಮಾಡೋ ಥರ ಮೆಂಟಲಿ ಅಲ್ಲ, ಮನಸ್ಸಿಗೂ ಓಕೆ ಬೇಕಾಗಿದೆ ಅಂತ ಹೇಳಿ. ಸೊ ಈಗ ನಾವು ನೋಡೋಣ ನಮ್ಮ ಮೆದುಳಿನ ಹೇಗೆ ನಾವು ತರಬೇತಿ ಮಾಡಬೇಕು, ನಮ್ಮ ಮನಸ್ಸನ್ನು ಸದಾ ಸಂತೋಷ, ಪ್ರೀತಿ, ಉತ್ಸಾಹ ಮತ್ತು ಉತ್ತಮ ಹವ್ಯಾಸಗಳನ್ನು ರೂಪಿಸ್ಕೊಳ್ಳೋದಕ್ಕೆ, ನಾವು ಅದ್ರ ಮೂಲಕ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅಂತ ಬಂದಾಗ, ಮೊದಲನೇದು ಓಕೆ, ನಾನು ಇವ್ರು ಏನು ಹೇಳಿದ್ದಾರೆ ಅದು ಬಿಟ್ಟು ಎಕ್ಸ್ಟ್ರಾ ಏನೇನಿದೆ ನಾನು ಅದನ್ನು ಹೇಳ್ತೀನಿ. ನಾರ್ಮಲಿ ನಮ್ಮ ಕ್ಲಾಸಲ್ಲಿ ಮಾಡಿಸೋ ಅಂಥ ಟೆಕ್ನಿಕ್ಸ್ಗಳನ್ನು ಹೇಳ್ತೀನಿ. ಸೊ ದಟ್ ಅಟ್ಲೀಸ್ಟ್ ನೀವು ಯೂಸ್ ಆಗ್ಬೋದು ನಿಮಗೆ. ನಮ್ಮ ಕ್ಲಾಸಿಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಇಷ್ಟಿಷ್ಟಾದರೂ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದನ್ನು ಶೇರ್ ಮಾಡಿ ಪ್ಲೀಸ್. ಓಕೆ, ದೇಹಕ್ಕೆ ವ್ಯಾಯಾಮ, ನಡಿಗೆ, ಓಕೆ, ನಮ್ಮ ಬಾಡಿ ಫಿಟ್ ಆಗಿರೋದಕ್ಕೆ ವ್ಯಾಯಾಮ ಬೇಕು. ಮನಸ್ಸಿನ ವ್ಯಾಯಾಮ ಯಾವುದು ಅಂದರೆ ಧ್ಯಾನ, ಪ್ರಾಣಾಯಾಮ. ಪ್ರತಿನಿತ್ಯ ಮಾಡೋದ್ರಿಂದ ಮೆದುಳಿಗೆ ಹೆಚ್ಚು ಆಮ್ಲಜನಕ ಹೋಗುತ್ತೆ. ಗ್ಲೂಕೋಸ್ ಹಾಗೂ ರಕ್ತ ಪರಿಚಲನೆಗೊಂಡು ಮೆದುಳು ಆರೋಗ್ಯವಾಗುತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ಆಮ್ಲಜನಕ, ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ ನಮ್ಮ ಮೆದುಳಿಗೆ. ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ಸಡನ್ನಾಗಿ ರಿಲೀಸ್ ಆಗುವಂಥ ಹಾರ್ಮೋನ್ಸ್ಗಳಿಗೆ ಸ್ವಲ್ಪ ಪಾಸ್ ಕೊಟ್ಟಂಗೆ ಆಗುತ್ತೆ. ಓಕೆ, ನಿಯಮಿತವಾಗಿ ಪ್ರತಿದಿನ ಅಟ್ಲೀಸ್ಟ್ 7ರಿಂದ 8 ಗಂಟೆ ಗಾಢವಾಗಿ ಡೀಪ್ ಸ್ಲೀಪ್ ಮಾಡಬೇಕು ಅಥವಾ ವಿಶ್ರಾಂತಿ ಪಡಿಬೇಕು. ಮೆದುಳಿನಲ್ಲಿರುವ ನ್ಯೂರಾನ್ ಸಾಮರ್ಥ್ಯ ಹೆಚ್ಚಾಗಿ ಮೆದುಳಿನ ಶಕ್ತಿ ವೃದ್ಧಿಯಾಗುತ್ತೆ. ನಾವು ರೆಸ್ಟ್ ಯಾಕೆ ಮಾಡಬೇಕು, ನಾಳೆ ಶಕ್ತಿಗೋಸ್ಕರ, ನಾಳೆ ನಿದ್ದೆ ಯಾಕೆ, ಶಕ್ತಿಯ ಸಂಗ್ರಹಣೆ ಮಾಡೋಕ್ಕೆ ಅಂತ ಹೇಳ್ತೀವಲ್ಲ, ಹಾಗೆಯೇ ನಾವು ನಿದ್ದೆ ಮಾಡೋದ್ರಿಂದ ನಮ್ಮ ನ್ಯೂರಾನ್ಸ್ಗೆ ಶಕ್ತಿ ಬರುತ್ತೆ ನಾಳೆ ಹೋಗಿ ಮಾಡೋದಕ್ಕೆ. ಬರೀ ಎಕ್ಸಸೈಸ್ ಮಾಡ್ತಾಯಿದ್ರೆ ಏನಾಗುತ್ತೆ, ಸುಸ್ತಾಗ್ತೀವಿ ಅಲ್ವಾ. ಸೊ ನಾವೇನು ಮಾಡ್ತೀವಿ, ಸ್ವಲ್ಪ ರೆಸ್ಟ್ ತೊಗೊಂಡು ಮಾಡ್ತೀವಿ. ಆ್ಯಂಡ್ ಇನ್ನೊಂದು ನಿಮಗೆ ಗೊತ್ತಿರ್ಬೋದು, ತುಂಬ ಹಿಂಗೆ ಬುಕ್ ಓದ್ತಾ ಇರ್ತೀವಿ. ಈಗ ನಾನೇನೆ, ಸೊ ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು ಅಂದರೆ ತುಂಬ ಬುಕ್ ಓದ್ಕೊಂಡು ಹೋಗ್ತಾ ಇರ್ತೀನಿ. ಹೋಗ್ತಾ ನಂಗೆ ನಿದ್ದೆ ಬರೋಂಗಾಗುತ್ತೆ, ಅಥವಾ ಸಾಕು ಅನಿಸ್ಬಿಟ್ಟು ನಾನು ಏನು ಮಾಡ್ತೀನಿ, ಬುಕ್ನ ಎತ್ತಿಟ್ಬಿಟ್ಟು ಸಾಂಗ್ ಕೇಳ್ತೀನಿ. ಸೊ ಯಾವುದಾದ್ರೂ ಒಂದು 2-3 ಹಾಡು ಕೇಳ್ತೀನಿ, ಮತ್ತೆ ವಾಪಸ್ ಬುಕ್ನ ತೊಗೊಳ್ತೀನಿ. ಅದಕ್ಕೆ ಹೇಳೋದು, ಸ್ಟೂಡೆಂಟ್ಸ್ಗಳು ಸ್ಟಡಿ ಮಾಡಬೇಕಾದ್ರೆ, ಅಥವಾ ಯಾರೇ ಆಗಿರ್ಬೋದು, ನೀವು UPSC ಎಕ್ಸಾಮ್ ಕಟ್ಟಿದ್ದೀರಾ, ಅಥವಾ ನೀವು ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿದ್ದೀರಾ ಅಂತ ಬೆಳಗ್ಗೆಯಿಂದ ರಾತ್ರಿ ತನಕ ಕೂತ್ಕೊಂಡು ಓದೋದಲ್ಲ. ಕೆಲವ್ರು ಹೇಳ್ತಾರೆ, ಮೇಡಮ್ ನಮಗೆ ಎಕ್ಸಾಮ್ ಇತ್ತು ಅದಕ್ಕೆ ನಾವು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ.
ಎಕ್ಸಾಮ್ ಇರೋದಕ್ಕೆ ಸ್ವಲ್ಪ ನಾವು ಮಧ್ಯದಲ್ಲಿ ಗ್ಯಾಪ್ ಕೊಡ್ತಾ ಇರಬೇಕು. ಅಷ್ಟು ಬೆಳಗ್ಗೆಯಿಂದ ರಾತ್ರಿ ತನಕ 1 ಸೆಕೆಂಡು ಗ್ಯಾಪ್ ಇಲ್ಲದೆ ಎಕ್ಸಾಮ್ಗೆ ಓದೋದಲ್ಲ. ಆವಾಗ ಬೋರ್ ಆಗಿಬಿಡುತ್ತೆ, ಬೋರ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಓಕೆ, ಸೊ ಹಾಗಾಗಿ ನಾವು ನಿದ್ದೆ ಮಾಡೋದ್ರಿಂದ ಕೂಡ ನಮಗೆ ಒಂದು ಬ್ರೇಕ್ ಸಿಗುತ್ತೆ ಮತ್ತು ಮೆದುಳಿಗೆ ಶಕ್ತಿ ಕೊಡುತ್ತೆ. ಎಲ್ಲಾದರೂ ಟ್ರಿಪ್ ಹೋಗಿ ಬಂದರೆ ಒಂದು ಫ್ರೆಶ್ನೆಸ್ ಅನಿಸುತ್ತೆ ಅಲ್ವಾ, ಹಾಗೆ ಮೆದುಳಿಗೆ ನಿದ್ದೆ ಅನ್ನೋದು ಒಂದು ಟ್ರಿಪ್, ಸೊ ಒಂದು ಫ್ರೆಶ್ನೆಸ್ ಕೊಡುತ್ತೆ. ಸೊ ಹೊಸ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದ್ರಿಂದ, ಅಂದರೆ ಒಂದೇ ಕೆಲಸನೇ ಮಾಡೋದ್ರ ಬದಲು ಹೊಸ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದ್ರಿಂದ ಕೂಡ ಮೆದುಳು ಕ್ರಿಯಾಶೀಲವಾಗುತ್ತೆ. ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದು ಮಾತ್ರ ಅಲ್ಲ, ನಾನು ನಮ್ಮ ಮನೆ ರೂಮ್ ಮಂಚ, ಓಕೆ, ಒಂದು ಸಲ ಮಂಚನ ಹಿಂಗೆ ತಿರುಗಿಸ್ತೀನಿ ಬೇರೆ ಕಡೆಗೆ, ಇನ್ನೊಂದು ಸಲ ಇನ್ನೊಂದು ಕಡೆ ತಿರುಗಿಸ್ತೀನಿ, ಇನ್ನೊಂದು ಸಲ ಬೇರೆ ಕಡೆ ಇಡ್ತೀನಿ, ಇನ್ನೊಂದು ಸಲ ಬೇರೆ ಕಡೆಗೆ ಇಡ್ತೀನಿ. ಅಂದರೆ ಒಂದೊಂದು ತಿಂಗಳಿಗೆ ಮಂಚ ಹಾಕೋದನ್ನೇ ಬೇರೆ ಬೇರೆ ಪೊಸಿಷನ್ ಚೇಂಜ್ ಮಾಡ್ತೀನಿ. ಓಕೆ, ಹಾಗೇ ಮಲ್ಕೋಬೇಕಾದ್ರೂ ಅಷ್ಟೇ, ಒಂದು ಸಲ ಕೆಳಗಡೆ ಮಲ್ಕೊಳ್ಳೋದು, ಒಂದು ಸಲ ಮೇಲೆ ಮಲ್ಕೊಳ್ಳೋದು, ಒಂದು ಸಲ ಬೆಡ್ನ ತೊಗೊಂಡು ಹಾಲಲ್ಲಿ ಹಾಕ್ಕೊಂಡು ಮಲ್ಕೊಳ್ಳೋದು, ಈ ಥರ ಚೇಂಜ್ ಮಾಡಬೇಕು. ಯಾಕಂದರೆ ಹೊಸ ಅಭ್ಯಾಸಗಳು ಕೂಡ ನಮಗೆ ಹೊಸ ಉತ್ಸಾಹಗಳನ್ನು ಕೊಡುತ್ತೆ. ಹೊಸ ಅಭ್ಯಾಸಗಳು, ಈಗ ನಾವು ಹುಣ್ಣಿಮೆ ದಿನ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹೊರಗಡೆ ಊಟ ಮಾಡ್ತೀವಿ, ಅದು ಒಂದು ರೀತಿ ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಪ್ರೀತಿ ಹಾರ್ಮೋನ್, ಬಾಂಧವ್ಯಗಳ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಓಕೆ, ಹಾಗೆ ನಾವು ಫ್ಯಾಮಿಲಿ ಎಲ್ಲ ಸೇರಿದಾಗ ಏನಾದ್ರು ಗೇಮ್ ಆಡೋದಾಗಿರ್ಬೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಪಾಸಿಟಿವ್ ಹಾರ್ಮೋನ್ಸ್ಗಳು. ಸೊ ಅದು ನಮ್ಮ ದೇಹದ ಮೇಲೆ ಮತ್ತು ನಮ್ಮ ಕೆಲಸದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಾಗೆ ಅಭ್ಯಾಸಗಳು, ಬೇರೆ ಬೇರೆ ಅಭ್ಯಾಸ. ಇವತ್ತು ಈ 2 ತಿಂಗಳು ಯೋಗ ಮಾಡ್ತೀನಿ ಅಂದ್ಕೊಳ್ಳಿ, 1 ತಿಂಗಳು ನಾನು ಡ್ಯಾನ್ಸ್ಗೆ ಹೋಗ್ಬೋದಾ, ಇನ್ನೊಂದು 2ನೇ ತಿಂಗಳು ನಾನು ಜುಂಬಾ ಕ್ಲಾಸ್ಗೆ ಹೋಗೋದು, ಅಥವಾ ಇನ್ನೊಂದು ಬರೀ ವಾಕಿಂಗ್ ಹೋಗೋದು, ಈ ಥರ ಚೇಂಜ್ ಮಾಡ್ತಾ ಇರಬೇಕು. ಅವಾಗವಾಗ ಒಳ್ಳೆ ಅಭ್ಯಾಸಗಳೇ, ಅಂದರೆ ಈಗ ನಾನು ಈ ತಿಂಗಳು ಕುಡಿತಾ ಇಲ್ಲ, ಮುಂದಿನ ತಿಂಗಳು ಕುಡಿತೀನಿ ಅಂತ ಅಲ್ಲ, ಈ ತಿಂಗಳು ಒಂದು ಅಭ್ಯಾಸ ಮಾಡ್ತಾ ಇದ್ದೀನಿ, ನೆಕ್ಸ್ಟು ಅದನ್ನು ನನ್ನಲ್ಲಿ ಆ ಉತ್ಸಾಹಕತೆ ಯಾವಾಗಲೂ ಹಾಗೆ ಇಟ್ಕೊಳ್ಳೋದಕ್ಕೆ ಅದೇ ಕೆಲಸವನ್ನು, ಅದಕ್ಕೆ ಸಂಬಂಧಪಟ್ಟ ಕೆಲಸನೇ ವಿಭಿನ್ನವಾಗಿ ಮಾಡಬೇಕು ಅಷ್ಟೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ವಿಡಿಯೋ ಹೆಂಗೆ ಮಾಡ್ತಿದ್ದೀನಿ ಅಂದರೆ ಕೆಳಗಡೆ ಕೂತು ಮಾಡ್ತಾ ಇದ್ದೀನಿ, ಒಂದು ಚಿಕ್ಕ ಟೇಬಲ್ ಇಟ್ಕೊಂಡು ಬುಕ್ನ ಇಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನನ್ನ ಚೇಂಜ್ ಇದು. ಯಾವಾಗಲೂ ಟೇಬಲ್ ಮೇಲೆ ಕೂತು ಚೇರ್ ಮೇಲೆ ಕೂತು ಬೇಡ ಅನಿಸ್ತು, ಸೊ ಕೆಳಗಡೆ ಮಾಡೋಣ ಆರಾಮಾಗಿ ಚಕ್ರದಕ್ಕೆ ಹಾಕ್ಕೊಂಡು ಅಂತ. ಸೊ ಈ ಥರ ಏನಾಗುತ್ತೆ, ಒಂದೇ ಅಭ್ಯಾಸ, ಬುಕ್ಕಂತೂ ಓದ್ತಾ ಇದ್ದೀನಿ, ಬಟ್ ನಾವು ರೀತಿ ಚೇಂಜ್ ಮಾಡಿದ್ರೂ ಕೂಡ ನಮ್ಮಲ್ಲಿ ಒಂದು ರೀತಿ ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಈ ತಿಂಗಳು ಒಂದು ಸ್ಕ್ರೀನ್ ಹಾಕಿದರೆ ನಿಮ್ಮ ವಿಂಡೋಗೆ, ನೆಕ್ಸ್ಟ್ ಮಂತ್ ಬೇಕಾದ್ರೆ ಇನ್ನೊಂದು ಸ್ಕ್ರೀನ್ ಹಾಕಿ ತೊಂದರೆ ಇಲ್ಲ. ಬೆಡ್ಶೀಟ್ಸ್ ಯಾಕೆ ಚೇಂಜ್ ಮಾಡಬೇಕು? ಹೌದು, ಗಲೀಜಾಗಿರುತ್ತೆ, ಹೆಲ್ತ್ಗೋಸ್ಕರ ಎಲ್ಲ ಒಂದು ಕಡೆ, ಆದರೆ ಮೆಂಟಲಿ ರಿಫ್ರೆಶ್ಮೆಂಟ್ಗೋಸ್ಕರ ನಾವು ಬೆಡ್ಶೀಟ್ಗಳನ್ನು ಚೇಂಜ್ ಮಾಡಬೇಕು. ಕಲರ್ ಥೆರಪಿ ಅಂತ ಇದೆ. ಕೆಲವು ಕಲರ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನಮಗೆ ಒಂದು ರೀತಿ ಎಕ್ಸ್ಟ್ರಾ ಪಾಸಿಟಿವ್ನೆಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಮೆದುಳಲ್ಲಿ 80% ದ್ರವ ಪದಾರ್ಥವಿದೆ. ಅಂದರೆ ನಮ್ಮ ಇಡೀ ಭೂಮಿ 70% ನೀರಿನಿಂದ ಆಗಿದೆ. ಹಾಗೆ ನಮ್ಮ ಇಡೀ ಬಾಡಿ 70% ನೀರಿನಿಂದ ಆಗಿದೆ. ಅದರಲ್ಲಿ ಮೆದುಳಲ್ಲಿ 80% ದ್ರವನೇ ಇದೆ. ಹಾಗಾಗಿ ಹೆಚ್ಚು ನೀರು ಕುಡಿಯೋದ್ರಿಂದ ಕೂಡ ನಾವು ಮೆದುಳನ್ನ ಆರೋಗ್ಯವಾಗಿ ಇಟ್ಕೋಬೋದು. ಅದಕ್ಕೇ ತುಂಬ ದುಃಖದಲ್ಲಿರೋ ಟೈಮಲ್ಲಿ ನೀರು ಕುಡಿಯೋರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂಥೇಳಿ ನೀರು ಕುಡಿಸ್ತಾರೆ. ಅಳಬೇಕಾದ್ರೆ ನೀರು ಬೇಕಾ ಅಂತ ಕೇಳ್ತಾರೆ. ನೀರನ್ನು ಕೊಡಿಸೋದು ಯಾಕೆ ಅಂದರೆ ಮೆದುಳಲ್ಲಿ ದುಃಖದ ಹಾರ್ಮೋನ್ಸ್ ನಗಬೇಕಾದ್ರೆ ಸಿಕ್ಕಾಪಟ್ಟೆ ನಗ್ತಿರ್ತಾರೆ, ಜೋಶು, ಖುಷಿ, ಚಪ್ಪಾಳೆ ಹೊಡಿತಿರ್ತಾರೆ. ನೀರು ಕುಡಿ ಅಂತ ಯಾರು ಹೇಳ್ತಾರಾ? ಇಲ್ಲ ಅಲ್ವಾ? ದುಃಖದಲ್ಲಿದ್ದಾಗ, ಅಳಬೇಕಾದ್ರೆ, ಬೇಜಾರಾದಾಗ ಮಾತ್ರ ನೀರು ಕುಡಿ ಅಂತ ಹೇಳ್ತಾರೆ. ನೀರು ಕುಡು, ಸಮಾಧಾನ ಆಗುತ್ತೆ ಅಂತ. ಕಾರಣ, ನೀರು ಕುಡಿಯೋ ಟೈಮಲ್ಲಿ ನಮ್ಮ ಬ್ರೈನ್ ಮತ್ತು ಆ ಒಂದು ಝೋನಿಂದ ನೀರು ಕುಡಿಯೋ ಝೋನಿಗೆ ಬರುತ್ತೆ. ಸೊ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಆದಾಗ ನಮ್ಮ ಏನು ಹೇಳ್ತಾರೆ, ಈ ಬಿಸಿ ಇರೋವಂಥ ಇದಕ್ಕೆ ನೀರು ಹಾಕಿ ತಂಪು ಮಾಡ್ದಂಗೆ ಅದನ್ನು ಕುಡಿದಾಗ ನಮ್ಮ ಬ್ರೈನಲ್ಲಿ ರಿಲೀಸ್ ಆಗ್ತಾ ಇರುವಂತಹ ನೆಗೆಟಿವ್ ಹಾರ್ಮೋನ್ಸ್ ಏನಿದೆ ಅದು ಸಮಾಧಾನ ಆಗ್ತಾ ಬರುತ್ತೆ. ಅದಕ್ಕೆ ನೀರು ಕುಡಿ ಅಂತ ಹೇಳೋದು. ಆವಾಗ ನಮ್ಮ ಹಿರಿಯರು ಏನೆಲ್ಲ ಮಾಡಿದ್ದಾರೆ ಅದು ಯಾವುದೂ ಸುಳ್ಳಲ್ಲ, ಆದರೆ ಅವ್ರು ಯಾಕೆ ಅಂತ ಹೇಳಿಲ್ಲ ಅಷ್ಟೆ. ಓಕೆ, ಸೊ ಓದುವ ಹವ್ಯಾಸವು ಮೆದುಳನ್ನು ಹೊಸ ವಿಷಯಗಳತ್ತ ಕೊಂಡೊಯ್ದು ವಿವೇಚನಾ ಶಕ್ತಿ ಹೆಚ್ಚಾಗುತ್ತೆ. ಓದೋ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದು.
ಯಾವುದೇ ವಿಷಯ ಅಥವಾ ಕೆಲಸವನ್ನು ಪುನರಾವರ್ತಿಸುವುದರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ರಿಪೀಟೆಡ್ಲಿ ಮಾಡೋದ್ರಿಂದ ನೆನಪಿನ ಶಕ್ತಿ ಕೂಡ ಅದು ಹೆಚ್ಚಾಗುತ್ತೆ. ಅದು ನಮ್ಮ ಹ್ಯಾಬಿಟ್ ಆಗಿ ಅದು ರೆಡಿ ಮಾಡ್ಕೋಬೋದು. ಒಳ್ಳೊಳ್ಳೆ ಆಹಾರಗಳನ್ನು ತಿನ್ನೋದ್ರಿಂದ, ಅದರಲ್ಲೂ ಪ್ರೋಟೀನ್ ಹೆಚ್ಚು ಇರೋ ಆಹಾರಗಳನ್ನು ತಿನ್ನೋದ್ರಿಂದ, ಒಮೆಗಾ 3 ಅಂಥ ಆಹಾರಗಳನ್ನು ತಿನ್ನೋದ್ರಿಂದ ಕೂಡ ನಮ್ಮ ಮೆದುಳು ಚೆನ್ನಾಗಿರುತ್ತೆ. ಧ್ಯಾನ ಮಾಡೋದ್ರಿಂದ, ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಕೂಡ. ಸೊ ಇವೆಲ್ಲ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ಈ ಪೀರಿಯಡ್ಸ್ ಇಶ್ಯೂಸ್ ಆಗಿದ್ದರೆ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ, ಪೀರಿಯಡ್ಸ್ ಇಶ್ಯೂ, ಪಿಂಪಲ್ಸ್, ಹೇರ್ ಫಾಲ್, ಈ ಥರದ್ದೆಲ್ಲ ಹೇಳಬೇಕಾದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ. ಸೊ ನೀವು ಒಮೆಗಾ 3 ತೊಗೊಳ್ಳಿ ಅಂತ ಹೇಳ್ತಾರೆ. ಸ್ಪೆಷಲಿ ಲೇಡೀಸ್ಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಮೆಗಾನ ಸಜೆಸ್ಟ್ ಮಾಡ್ತಾರೆ. ರೀಸನ್, ಒಮೆಗಾ ಕಂಟೆಂಟಲ್ಲಿ ಒಮೆಗಾ 369 ಅಂತ ಬರುತ್ತೆ. 3 ಅನ್ನೋದು ನಮಗೆ ಹೊರಗಡೆಯಿಂದ ತೊಗೋಬೇಕಾಗಿರುವಂಥದ್ದು. ಸೊ ಆ 3 ಅನ್ನೋದು ನಾವು ಹೊರಗಡೆಯಿಂದ ತೊಗೊಂಡಾಗ 6 ಮತ್ತು 9 ಒಮೆಗಾ ನಮ್ಮ ಒಳಗಡೆನೇ ಉತ್ಪತ್ತಿ ಆಗುತ್ತೆ. ಸೊ ಒಮೆಗಾ 3 ಮಿಸ್ಸಿಂಗ್ ಇರುತ್ತೆ ನಮಗೆ. 6 ಮತ್ತು 9 ಕೆಲಸ ಮಾಡೋಕ್ಕೆ 3 ಬೇಕಿರುತ್ತೆ. ಅದನ್ನು ನಾವು ಹೊರಗಡೆ ತೊಗೋಬೇಕಾಗತ್ತೆ. ಅದು ಫಿಶ್ ಆಯಿಲ್ ಆಗಿರ್ಬೋದು, ಫ್ಲ್ಯಾಕ್ಸೀಡ್ ಆಯಿಲು, ಅಗಸೆ ಬೀಜ ಆಗಿರ್ಬೋದು. ನಾನು ತುಂಬ ಜನ ಥೈರಾಯ್ಡ್ ಇರೋರಿಗೆ, ಪೀರಿಯಡ್ಸ್ ಇಶ್ಯೂಸ್ ಇರೋರಿಗೆ ಒಮೆಗಾ ತೊಗೊಳ್ಳಿ ಅಂತ ಹೇಳ್ತೀನಿ. ಕರೆಕ್ಟಾ? ಹೆಲ್ತ್ ರಿಲೇಟೆಡ್ ನಾವು ಕೌನ್ಸಿಲಿಂಗ್ ಮಾಡಿದಾಗ. ಸೊ ಹಾಗಾಗಿ ಆ ಥರದ ಆಹಾರಗಳನ್ನು ನಾವು ತೊಗೊಳ್ಳೋದ್ರಿಂದ, ಪ್ರೋಟೀನ್ ಆಹಾರಗಳನ್ನು ತೊಗೊಳ್ಳೋದ್ರಿಂದ ಕೂಡ ನಾವು ಮೆಂಟಲಿ, ಎಮೋಷ್ನಲಿ ಫಿಟ್ ಆಗಿರ್ತೀವಿ. ಪ್ರೋಟೀನ್ಸ್ ತೊಗೊಳ್ಳೋದ್ರಿಂದ ನಿಶಕ್ತಿ ಆಗಲ್ಲ, ನಿದ್ರೆ ಬರೋದು, ಸೋಂಬೇರಿತನ ಅನಿಸಲ್ಲ. ನೀವು ಅಬ್ಸರ್ವ್ ಮಾಡಿ, ಪ್ರೋಟೀನ್ ಕಡಿಮೆ ಇದ್ದರೆ ತೂಕಡಿಸ್ತೀವಿ. ನಿಮ್ಗೆ ಏನಾದರೂ ಪ್ರೋಟೀನ್ ಕಡಿಮೆ ಇದೆ, ನಿಮಗೆ ಪದೇ ಪದೇ ತುಂಬ ನಿದ್ದೆ ಬರ್ತಾ ಇದೆ, ಏನೋ ವಿಚಾರ ಕೇಳ್ತಾ ಡ್ರೌಸಿನೆಸ್ ಫೀಲ್ ಮಾಡ್ತಾ ಇದ್ದೀರಾ, ತೂಕಡಿಕೆ ಬರ್ತಾ ಇದೆ ಅಂದರೆ ನೀವು ಡೈಲಿ ಮೊಟ್ಟೆ, ಸೋಯಾಬೀನ್, ಪನ್ನೀರು, ಈ ಥರದ್ದು ಪ್ರೋಟೀನ್ ಜಾಸ್ತಿ ತೊಗೊಂಡು ನೋಡಿ. ಸೊ 1 ತಿಂಗಳು ನೀವು ತೊಗೊಂಡ್ರೆ ನಿಮ್ಗೆ ಗೊತ್ತಿಲ್ಲದೇ ನಿಮಗೆ ಮಧ್ಯಾಹ್ನದ ನಿದ್ದೆ ಕಡಿಮೆ ಆಗುತ್ತೆ, ಡ್ರೌಸಿನೆಸ್ ಕಡಿಮೆ ಆಗುತ್ತೆ, ಮಧ್ಯಾಹ್ನ ನಿದ್ದೆ ಬರುತ್ತೆ ಅಂತೀವಲ್ಲ. ಸೊ ಪ್ರೋಟೀನ್ಸ್ ಕಡಿಮೆ ಇರುತ್ತೆ. ಸೊ ಈ ಥರ ಎಲ್ಲ ನಾವು ಚೆಕ್ ಮಾಡ್ಕೋಬೇಕು ಆಹಾರದಿಂದ. ಸೊ ಸಂತೋಷದ ಕ್ಷಣಗಳನ್ನು ಆಗಾಗ ಮೆಲ್ಕು ಹಾಕೋದು ವೆರಿ ಇಂಪಾರ್ಟೆಂಟ್. ಇದಕ್ಕೇನಾದ್ರು ದುಡ್ಡು ಕೊಡಬೇಕಾ? ಸೊ ನಮಗೆ ನಮ್ಮ ಲೈಫಲ್ಲಿ ನಡೆದಿರುವಂಥ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಮಾತ್ರ, ಆಲ್ರೆಡಿ ನಮ್ಗೆ ದಿನ ಹಾರ್ಮೋನ್ಸ್ ಅದು ಇದು ರಿಲೀಸ್ ಆಗ್ತಾ ಇರುತ್ತೆ. ನಮಗೆ ಬೇಕಾಗಿರೋದು ಹ್ಯಾಪಿ ಮೂಮೆಂಟ್ಸ್ ಆಗಿರೋದ್ರಿಂದ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡ್ಕೊಳ್ಳೋಕ್ಕೆ ಹ್ಯಾಪಿ ಮೂಮೆಂಟ್ಸ್ಗಳನ್ನು ಮಾತ್ರ ನೆನ್ಪಿಟ್ಕೋಬೇಕು. ಚಿಕ್ಕ ಮಕ್ಕಳಿಂದ ನಾವು ಹುಟ್ಟು ಬೆಳೆದಾಗಿಂದಾನು ನಮ್ಮ ಏನೇನೆಲ್ಲ ಹ್ಯಾಪಿ ಮೂಮೆಂಟ್ಸ್ ಇದೆ ನಮಗೆ. ಈಗ ನನ್ನ ಮಗ ಹುಟ್ಟಿರೋದು, ನಾನು ಯಾವಾಗಲೂ ಅವ್ನ ಹಳೆ ಫೋಟೋಸ್ಗಳನ್ನ ನೋಡ್ತಾ ಇರ್ತೀನಿ. ನನ್ನ ಮಗನ ಹಳೆ ಫೋಟೋಸ್ನ, ಹಳೆ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ, ನಗ್ತಾ ಇರ್ತೀನಿ. ಅದನ್ನ ನೋಡ್ತಾ ಇದ್ದಂಗೆ ನನಗೆ ಅಷ್ಟು ಖುಷಿ ಅನಿಸ್ಬಿಡುತ್ತೆ. ಅವನಿವಾಗ ದೊಡ್ಡವನಾಗಿದ್ದಾನೆ ಅಂದರೆ ಆ ಚಿಕ್ಕ ಹುಡುಗನಲ್ಲಿ ಇರೋ ಥರ ಈಗಿಲ್ಲ. ಬಟ್ ಅದು ನೋಡಿ ಅವನ್ನ ನೋಡಿದ್ರೆ ಅವ್ನು ಹಾಗೆ ಕಾಣಿಸ್ತಾನೆ, ಅವನಿಗೆ ಮುತ್ಕೊಡ್ಬೇಕು ಅನಿಸುತ್ತೆ. ರೀಸನ್ ಏನಂದರೆ ನನಗೆ ಆವಾಗ ಆ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಹ್ಯಾಪಿ ಮೂಮೆಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳೋದು, ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ದು, ಓನ್ಲಿ ಹ್ಯಾಪಿ ಮೂಮೆಂಟ್ಸ್. ಆ್ಯಂಡ್ ನೇಚರ್ ಜೊತೆಗೆ ಹೆಚ್ಚು ಸಮಯ ಕೊಡೋದು. ಎಲ್ಲಾದರೂ ಅದೆಲ್ಲ ನಾವು ನೋಡಿದ್ದೀವಿ ಅಲ್ವಾ, ನೇಚರ್ ವಾಕ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ನೇಚರ್ ಜೊತೆಗೆ ಸಮುದ್ರದ ಹತ್ರ ಹೋದಾಗ ಅಲ್ಲಿ ಸಮುದ್ರದ ಹತ್ರ ಓಡಾಡೋದು, ಫಾಲ್ಸಲ್ಲಿ ಹೋದಾಗ ಫಾಲ್ಸಲ್ಲಿ ನೀರಲ್ಲಿ ನೆನೆಯೋದು, ಕಾಡಲ್ಲಿ ಓಡಾಡೋದು, ಇವೆಲ್ಲ ಹೆಚ್ಚು ಕೊಡುತ್ತೆ. ಪಾರ್ಕ್ಗಳಲ್ಲಿ ಹೋಗೋದು. ಆಮೇಲೆ ಬೆಳಗ್ಗಿನ ಜಾವ ಸೂರ್ಯನ ಬಿಸಿಲು, ವಿಟಮಿನ್ ಡಿ ಹೆಚ್ಚು ತಗೊಳ್ಳೋದ್ರಿಂದ ಕೂಡ ಮನಸ್ಸಿಗೆ, ದೇಹಕ್ಕೆ ಒಳ್ಳೆಯದು. ಇವೆಲ್ಲ ರೀತಿಯಲ್ಲೂ ನಾವು ಡೊಪಮೈನ್ನ, ಏನೇನೆಲ್ಲ ಬೆಸ್ಟ್ ಹಾರ್ಮೋನ್ಸ್ ರಿಲೀಸ್ ಆಗಬೇಕು ಅದನ್ನು ರಿಲೀಸ್ ಮಾಡ್ಕೊಳ್ಳೋಕ್ಕೆ ಇವೆಲ್ಲವೂ ಹೆಲ್ಪ್ ಮಾಡುತ್ತೆ. ಹಾಗೆ ಕೆಫೆನ್ ಅಂದರೆ ತುಂಬ ಕೆಫೆನ್ ಇರುವಂಥದ್ದನ್ನು ನಾವು ಕಡಿಮೆ ತೊಗೋಬೇಕು. ಬಿಕಾಸ್ ಅವೆಲ್ಲ ಅಡಿಕ್ಷನ್ ಮಾಡಿಸುತ್ತೆ ನಮಗೆ. ಸೊ ಮೆಡಿಟೇಷನ್ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಆಗುತ್ತೆ. ಸೌಂಡ್ ಹೀಲಿಂಗ್ ಅಂತ ಹೇಳ್ತಾರೆ. ರೈಟ್ ಮ್ಯೂಸಿಕ್ನ ಕೇಳಬೇಕು. ಫುಲ್ ಅಗ್ರೆಸಿವ್ ಮ್ಯೂಸಿಕ್ಕು, ಸ್ಯಾಡ್ ಮ್ಯೂಸಿಕ್ ಅಲ್ಲ, ಹ್ಯಾಪಿ ಮ್ಯೂಸಿಕ್, ಫ್ಲೂಟ್ ಮ್ಯೂಸಿಕ್, ಒಂಥರ ಖುಷಿ, ತಬಲಾ, ಇಂಥವನ್ನ ಕೇಳೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಯಾವಾಗಲೂ ರಿಲೀಸ್ ಮಾಡ್ಕೊಳ್ತಾ ಇದ್ದರೆ ನಾವು ಹ್ಯಾಪಿಯಾಗಿ ಕೆಲಸ ಮಾಡ್ತೀವಿ. ಯಾವಾಗ ಹ್ಯಾಪಿಯಾಗಿ ಕೆಲಸ ಮಾಡ್ತೀವಿ ಆವಾಗ ನಮಗೆ ಸಕ್ಸಸ್ ಸಿಗುತ್ತೆ. ಯಾವಾಗ ಸಂಬಂಧಗಳಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡ್ಕೊಳ್ತೀವಿ ಆಗ ಸಂಬಂಧಗಳಲ್ಲಿ ಹ್ಯಾಪಿಯಾಗಿರ್ತೀವಿ, ಆಗ ಸಂಬಂಧಗಳು ಹ್ಯಾಪಿಯಾಗಿರುತ್ತೆ. ಸೊ ಹೆಲ್ತ್ ವಿಚಾರದಲ್ಲಿ ಯಾವಾಗಲೂ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡಿದ್ರೆ ನಮ್ಮ ಹೆಲ್ತ್ ಕೂಡ ಫಿಟ್ ಆಗಿರುತ್ತೆ. ಸೊ ಈಗ ಇಷ್ಟೆಲ್ಲ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಹಾರ್ಮೋನ್ಸ್ಗಳನ್ನು, ರೈಟ್ ಹಾರ್ಮೋನ್ಸ್, ಪಾಸಿಟಿವ್ ಹಾರ್ಮೋನ್ಸ್ಗಳನ್ನು ನಾವು ರಿಲೀಸ್ ಮಾಡ್ಕೋಬೋದು. ಪಾಸಿಟಿವ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ನಮ್ಮಲ್ಲಿ. ಸೊ ನಮ್ಮ ದೇಹ, ಮನಸ್ಸು, ಭಾವನೆ ಇವೆಲ್ಲವೂ ಸೇರಿ ನಮ್ಮ ಆಧ್ಯಾತ್ಮದ ಒಂದು ಚಿಂತನೆ ಕೂಡ ಸೇರಿಕೊಂಡು ನಮ್ಮ ಕೆಲಸದಲ್ಲಿ ಇವೆಲ್ಲವೂ ಅಳವಡಿಸ್ಕೊಂಡಾಗ ಯಶಸ್ಸು ಕೂಡ ಸಿಗುತ್ತೆ,
ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಷ್ಟೆಲ್ಲ ವಿಚಾರ ಇದೆ ಬ್ರೈನ್ನ ಟ್ರೈನ್ ಮಾಡಿ ಅನ್ನೋ ವಿಚಾರದಲ್ಲಿ. ಸೊ ಈಗ ಹೇಳಿ, ನಾನೊಂದು ಸೆಂಟೆನ್ಸ್ನ ಯಾವುದೋ ಎಪಿಸೋಡಲ್ಲಿ ಹೇಳಿದ ನೆನಪಿದೆ. ಟ್ರೈನ್ ಹಾರ್ಡ್ ಫೈಟ್ ಈಸಿ ಅಂತ. ಓಕೆ, ಟ್ರೈನ್ ಹಾರ್ಡ್ ಫೈಟ್ ಈಸಿ ಅಂತ ಏನು ಹೇಳ್ತಾರೆ ಸೋಲ್ಜರ್ಸ್ಗಳು. ಓಕೆ, ಕಾಶ್ಮೀರಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಟ್ರೈನ್ ಹಾರ್ಡ್ ಫೈಟ್ ಈಸಿ ಅಂತ. ನಿಮ್ಮನ್ನು ನೀವೆಷ್ಟು ಬ್ರೈನಲ್ಲಿ ಟ್ರೈನ್ ಮಾಡ್ಕೊಳ್ತೀರಾ ಅಷ್ಟು ಈಸಿಯಾಗಿ ನೀವು ಬ್ಯಾಟಲಲ್ಲಿ ಅಂದರೆ ಯುದ್ಧದಲ್ಲಿ ಫೈಟ್ ಮಾಡ್ಬೋದು. ಹಾಗೆ ಜೀವನದಲ್ಲಿ ನೀವೆಷ್ಟು ನಿಮ್ಮ ಬ್ರೈನ್ನ ಟ್ರೈನ್ ಮಾಡ್ಕೊಳ್ತೀರಾ ಅಷ್ಟು ಲೈಫ್ನ ಈಸಿ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಹೇಳೋದು, ಲೈಫ್ ತುಂಬ ಈಸಿ ಆಗಿದೆ, ನಾವು ಕ್ರಿಟಿಕಲ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಈ ಸೈನ್ಸ್ ಕೂಡ ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್. ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಎಲ್ಲವೂ ಮಿಕ್ಸ್ ಮಸಾಲ ಥರ ಮಾಡಿ ಯಶಸ್ವಿ ಬದುಕಿನ ಮಾರ್ಗಸೂಚಿ ಅಂತಲೇ ಮಾಡಿರುವಂತಹ ಗಿರೀಶ ಶ್ರೀ ಮೇವುಂಡಿ ಸರ್, ನಿಮಗೆ ತುಂಬ ಥ್ಯಾಂಕ್ ಯು. ಈ ಚಾಪ್ಟರ್ ತುಂಬ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ಈ ಬುಕ್ ತುಂಬಾ ಇಷ್ಟ ಆಯಿತು. ಸೊ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡಿಕೊಂಡು ಬೇಗ ತುಂಬ ಜನಕ್ಕೆ ಶೇರ್ ಮಾಡಿ. ಅಲ್ಲೊಂದು ಲೈಕ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿಬಿಡಿ. ಥ್ಯಾಂಕ್ ಯು.